ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 8ನೇ ತರಗತಿ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಾವು ಜೀವನಧಾತ್ರಿ ವರ್ಷ ಅಂದರೆ ಜೀವನದ ತಾಯಿ ಮಳೆ ಅಂತ ಹೇಳ್ಬಿಟ್ಟು ಪಾಠದ ಹೆಸರು. ಅಂದರೆ ಜೀವನವನ್ನು ನೀಡುವಂಥ ತಾಯಿ ಯಾರಪ್ಪ ಅಂದರೆ ಮಳೆ ಅಂತ. ಜೀವನದ ತಾಯಿ ವರ್ಷ ಅಂದರೆ ಮಳೆ ಅಂತ. ಇದಕ್ಕೆ ಪಾಠ ಕಿ ವಿಧ ಕಹಾನಿ. ಈಗ ಆಶಯ ನೋಡುವ. आशय छात्र पानी के उपयोग और लाभ से परिचित होते हैं. ಈ ಪಾಠದ ಮೂಲಕ ವಿದ್ಯಾರ್ಥಿಗಳು ನೀರಿನ ಉಪಯೋಗ ಮತ್ತು ಅದರಿಂದ ಇರುವ ಲಾಭ ಏನು ಅಂತ ತಿಳ್ಕೊಳ್ತಾರೆ ಅಂತ. ನೀರಿನ ಒಂದು ಉಪಯೋಗ ಮತ್ತು ಲಾಭದ ಬಗ್ಗೆ ತಿಳ್ಕೊಳ್ತಾರೆ, ಪರಿಚಿತರಾಗ್ತಾರೆ ಅಂತ. ಶಬ್ದಾರ್ಥಗಳಿದಾವೆ. ಮೂಲ ಅಂದರೆ ಆಧಾರ ಅಂತೇಳಿ. ನಾಲಾ ಅಂದರೆ ಪಾನಿ ಬಹನೇಕ ಪತಲಾಸ ಮಾರ್ಗ ಅಂದರೆ ನೀರು ಹರಿಯುವಂಥ ತೆಳುವಾದಂಥ ಮಾರ್ಗವನ್ನು ನಾಲಾ ಅಂತ ಕರಿತೇವೆ. ಕನ್ನಡದಲ್ಲಿ ನಾಲೆ ಅಂತಾರೆ. ಛೋಟಿ ನದಿ ಅಂತ ಕರೀತಾರೆ, ಚಿಕ್ಕದಾದಂಥ ನದಿ ಅಂತ. ಜೀಲ್ ಅಂದರೆ ಝರಿ ಅಂತ ಕನ್ನಡದಲ್ಲಿ ಕರಿತೀವಿ. ಪ್ರಾಕೃತಿಕ ಜಲಾಶಯ ಅಂತೇಳಿ ಕರೀತಾರೆ. ತಾಲಾಬ್ ಅಂದರೆ ಕೆರೆ. ಪಾನಿಕ ಬಡಾ ಕುಂಡ ಅಂತ. ಪೋಖ್ರಾ ಅಂತಾನು ಕರೀತಾರೆ ಅದಕ್ಕೆ. ಕಣ ಬಹುತ್ ಛೋಟಾ ಟುಕುಡ, ಬಹಳ ಚಿಕ್ಕ ಒಂದು ತುಂಡನ್ನ ಭಾಗವನ್ನ ಕಣ ಅಂತ ಕರೀತಾರೆ. ಬಾಷ್ಪ ಅಂದರೆ ಭಾಪ್, ಆವಿ. ಆಮ್ತೌರ್ ಪರ್ ಅಂದರೆ ಸಾಧಾರಣತಯ ಅಂದರೆ ಸಾಮಾನ್ಯವಾಗಿ, ಸಾಧಾರಣವಾಗಿ ಅಂತ. ಬರಸ್ನ ಅಂದರೆ ಆಕಾಶ ಸೆ ಜಲ್ಕ ಗಿರ್ನ ಅಂದರೆ ಆಕಾಶದಿಂದ ಕೆಳಗೆ ನೀರು ಬೀಳುವಂಥದ್ದನ್ನು ಬರಸ್ನ ಅಂತ ಕರಿತೀವಿ. ವರ್ಷ ಅಂದರೆ ಬರ್ಸಾತ್, ಬಾರಿಶ್ ಅಂದರೆ ಮಳೆ ಅಂತ ಕರೀತಾರೆ. ಪ್ರತೀಕ್ಷಾ ಅಂದರೆ ಇಂತಜಾರ್, ಕಾಯುವುದು. ಅಕಾಲ್ ಸೂಖ ಅಂದರೆ ಒಣಗಿ ಹೋಗುವುದು, ಬರಗಾಲ. ಅಕಾಲ್ ಅಂದರೆ ಬರಗಾಲ ಅಂತ ಕರಿತೀವಿ ನಾವು. ಕಿನಾರ ಅಂದರೆ ನದಿ ಅಂತ. ನದಿಯ ಜಲಾಶಯಿಕ ತಟ, ದಡವನ್ನ, ತೀರವನ್ನ ಕಿನಾರ ಅಂತ ಕರೀತಾರೆ. ಸ್ತ್ರೋತ್ ಅಂದರೆ ಮೂಲಾಧಾರ ಅಂತ. ಮೂಲ ಆಧಾರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪಾಠ ಮುಂದುವರ್ಸೋಣಲ್ಲ. ಜೀವನಧಾತ್ರಿ ವರ್ಷ, ಜೀವನದ ತಾಯಿ ಮಳೆ ಅಂತ ಅಲ್ವಾ. ಜೀವನ್ ಕೆ ಲಿಯೆ ಪಾನಿ ಅನಿವಾರ್ಯ ಹೈ. ಜೀವನಕ್ಕೆ ಅನಿವಾರ್ಯವಾಗಿರುವುದು ಯಾವುದಪ್ಪ ಅಂದ್ರೆ ನೀರು. ನೀರಿಲ್ಲದೆ ಮನುಷ್ಯ ಬದುಕೋಕೆ ಸಾಧ್ಯನೇ ಇಲ್ಲ. ಜೀವನದಲ್ಲಿ ನೀರೇ ಅನಿವಾರ್ಯ, ಬೇಕೇ ಬೇಕು, ಅವಶ್ಯಕವಾಗಿ ಬೇಕೇ ಬೇಕು. ಪಾನಿಕೆ ಸ್ರೋತ್ ಅನೇಕ ಹೈ. ಇಂಥ ನೀರಿನ ಮೂಲ ಆಧಾರಗಳು ಅನೇಕ. ನೀರು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಮೂಲ ಆಧಾರಗಳು ಯಾವ್ಯಾವುದಪ್ಪ ಅಂದ್ರೆ ನದಿ, ನಾಲಾ, ಸಾಗರ್ ಆದಿ. ಯಾವುದು? ನದಿಗಳು, ನಾಲೆಗಳು, ಸಾಗರಗಳು, ಇವೆಲ್ಲ ನೀರಿನ ಮೂಲ ಸ್ಥಾನಗಳು, ಮೂಲ ಆಧಾರಗಳಾಗಿದ್ದಾವೆ. ಇನ್ ಸಬ್ಕಾ ಕಾರಣ ಹೈ ವರ್ಷ. ಈ ನದಿ, ನಾಲೆ ಮತ್ತು ಸಾಗರಕ್ಕೆ ಆಗೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಮಳೆ. ಮಳೆ ಇಲ್ಲದೆ, ಮಳೆ ಆದ್ರೆ ಇವೆಲ್ಲವೂ ಆಗ್ತವೆ. ನದಿನೂ ಆಗತ್ತೆ, ನಾಲೆನೂ ಆಗುತ್ತೆ, ಸಾಗರನೂ ಸೃಷ್ಟಿ ಆಗತ್ತೆ ಅಲ್ವಾ. ಇದಕ್ಕೆಲ್ಲ ಕಾರಣ ಯಾರು? ಮಳೆ ಅಂತ. ಸಮುದ್ರ, झील, तालाब और नदियों का पानी सूरज की गर्मी से बाष्प बनकर ऊपर उठता है. ಈಗ ಹೇಗೆ ಮಳೆ ಆಗತ್ತೆ ಅನ್ನೋದನ್ನ ಹೇಳ್ತಾನೆ. ಸಮುದ್ರ, ಸಾಗರದ ನೀರು, ಝರಿ ನೀರು, ಕೆರೆಯ ನೀರು ಅಥವಾ ನದಿಗಳ ನೀರು ಸೂರಜ್ ಕಿ ಗರ್ಮಿಸೆ, ಸೂರ್ಯನ ತಾಪದಿಂದ, ಬಿಸಿಯಿಂದ, ತಾಪದಿಂದ ಬಾಷ್ಪ ಬನ್ಕರ್, ಆ ನೀರು ಏನಾಗುತ್ತೆ? ಬಾಷ್ಪ ಅಂದ್ರೆ ಆವಿ ಆಗ್ಬಿಟ್ಟು ಊಪರ್ ಉಡ್ತಾ ಮೇಲಕ್ಕೆ ಹೋಗುತ್ತದೆ. ಇಸ್ ಬಾಷ್ಪ ಸೆ ಬಾದಲ್ ಬಂತೆ ಹೈ. ಈ ಆವಿಯಿಂದಲೇ ಏನ್ ಸೃಷ್ಟಿ ಆಗ್ತವೆ? ಮೋಡಗಳು ಸೃಷ್ಟಿ ಆಗ್ತವೆ. ಬಾದಲ್, ಬಾದಲ್ ಕ ಬಹುವಚನ ಶಬ್ದ ಬಿ ಬಾದಲ್, 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 ಮೋಡಗಳು ಸೃಷ್ಟಿಯಾಗುತ್ತವೆ. ये बादल जब ठंडी हवा से टकराते हैं तो इनमें रहने वाले बाष्प के कण पानी के बूंदे बन जाते हैं. ಯಾವಾಗ ಈ ಮೋಡಗಳು ತಣ್ಣನೆಯ ಒಂದು ಗಾಳಿಗೆ ಟಕರಾತೆ ಅಂದ್ರೆ ಮೋಡಗಳು ಒಂದಕ್ಕೊಂದು ತಣ್ಣನೆಯ ಗಾಳಿಗೆ ಡಿಕ್ಕಿ ಹೊಡಿತಾವೋ, ಮೇಲಕ್ಕೆ ಹೋಗ್ಬೇಕು ಮೋಡಗಳಾದಾಗ, ಆ ಮೋಡಗಳು ತಣ್ಣನೆಯ ಗಾಳಿಗೆ ಏನ್ ಮಾಡ್ತಾವ? ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ತೋ ಇನ್ಮೆ ರಹನೆ ವಾಲೆ ಬಾಷ್ಪಕ್ಕೆ ಕಣ, ಇದರಲ್ಲಿರುವಂತಹ ಬಾಷ್ಪ ಕಣಗಳು, ಏನು ಆವಿಯಾಗಿದ್ದಂತಹ ನೀರಿನ ಒಂದು ಕಣಗಳು ಆವಿಯಾಗಿ ಬಾಷ್ಪ ಹೋಗಿತ್ತಲ್ಲ, ಆ ಕಣಗಳು ಪಾನಿಕೆ ಬೂಂದೆ ಬಂಜಾತೆ ಹೈ. ಆ ಡಿಕ್ಕಿ ಹೊಡೆದಾಗ ಏನಾಗುತ್ತೆ? ನೀರಿನ ಹನಿಗಳು, ಬೂಂದೆ ಅಂದ್ರೆ ಅರ್ಥ ಹನಿಗಳು ಅಂತ. ಬೂಂದ್, ಬೂಂದೆ ಏಕವಚನ ಮತ್ತು ಬಹುವಚನ. ನೀರಿನ ಹನಿಗಳಾಗಿ ಸೃಷ್ಟಿಯಾಗ್ತವೆ. बूंदों वाले बादल भारी होकर जब धरती की आकर्षण शक्ति से खींचे जाते हैं तब वर्षा के रूप में बरस जाते हैं. ಯಾವಾಗ ಆ ನೀರಿನ ಆವಿಯಿಂದ ಅಥವಾ ಬೂಂದು ಅಂದ್ರೆ ಹೇಳಿದ್ನಲ್ಲ, ಹನಿಗಳಿಂದ ಕೂಡಿರುವಂತ ಮೋಡಗಳು ಭಾರಿಯಾಗಿ, ಜಾಸ್ತಿ ಒಂದಕ್ಕೂ ಸೇರ್ಕಡೆ ಭಾರಿ ಆದಾಗ ಭೂಮಿಯ ಆಕರ್ಷಣೆ ಶಕ್ತಿಯಿಂದ ಎಳ್ಕೊಳಲ್ಪಡುತ್ತೆ. ಭೂಮಿ ಕಡೆಗೆ ಎಳ್ಕೊಳಕ್ಕೆ, ಆಕರ್ಷಣೆ ಶಕ್ತಿಯಿಂದ ಭೂಮಿ ಕಡೆಗೆ ಎಳ್ಕೊಳಕ್ ಶುರು ಆಗುತ್ತೋ ಆಗ ಆ ಹನಿಗಳೆಲ್ಲ ವರ್ಷಾಕ್ಕೆ ರೂಪಮೇ, ಮಳೆಯ ರೂಪದಲ್ಲಿ ಕೆಳಗಡೆ ಬೀಳೋಕೆ ಶುರುವಾಗ್ತವೆ. ಅದನ್ನ ನಾವೇನಂತ ಕರಿದ್ವಿ? ಹಾಗಾದ್ರೆ ಮಳೆ ಅಂತ ಕರೆದ್ವಿ ಅಂತ.
ವರ್ಷ ಅಂತ ಕರಿತೀವಿ. ಮಳೆಯ ರೂಪದಲ್ಲಿ ಕೆಳಗೆ ಬೀಳ್ತವೆ ಭೂಮಿಯ ಆಕರ್ಷಣೆಯಿಂದ, ಗುರುತ್ವಾಕರ್ಷಣೆಯಿಂದ. इस प्रकार धरती से बादल और बादल से धरती तक ಬಾಷ್ಪ ಕಿ ಯಾತ್ರಾ ಬಹುತ್ ರೋಚಕ ಹೈ. ಈ ರೀತಿಯಿಂದ ಭೂಮಿಯಿಂದ ಮೋಡ ಆಗೋದು ಮತ್ತು ಮೋಡಗಳಿಂದ ಭೂಮಿ ಕಡೆಗೆ ಈ ಬಾಷ್ಪಗಳ ಒಂದು ಆವಿಯಾದಂತಹ ನೀರಿನ ಒಂದು ಯಾತ್ರೆ ಇದೆಯಲ್ಲ, ಪಯಣ ಇದೆಯಲ್ಲ, ಇದು ಅತ್ಯಂತ ರೋಚಕವಾದಂಥದ್ದು. ಒಂದ್ಸರಿ ಆಗುತ್ತೆ ಭೂಮಿಯಲ್ಲಿ ನೀರಾಗಿ ಬೀಳುತ್ತೆ, ಅದೇ ನೀರು ಏನಾಗುತ್ತೆ ಬಿಸಿಯಿಂದ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ, ಮತ್ತು ಅಲ್ಲಿಂದ ಮತ್ತೆ ಮಳೆ ರೂಪದಲ್ಲಿ ಕೆಳಗೆ ಬರುತ್ತೆ. ಈ ರೀತಿ ನಡೆಯುವಂಥ ಒಂದು ಯಾತ್ರೆ ಇದೆಯಲ್ಲ, ಪಯಣ ಇದೆಯಲ್ಲ, ಇದು ಅತ್ಯಂತ ರೋಚಕವಾದದ್ದು ಅಂತ ಕರೀತಾರೆ. ಏಷ್ಯಾ ಮೇ ಯುರೋಪ್ ಕಿ ತರಹ 12 ಮಹಿನೆ ವರ್ಷ ನಹಿ ಹೋತಿ. ನಮ್ಮ ಏಷ್ಯಾ ಖಂಡದಲ್ಲಿ, ನಾವು ಏಷ್ಯಾ ಖಂಡದಲ್ಲಿ ತಾನೆ, ಏಷ್ಯಾ ಖಂಡದಲ್ಲಿ ಯುರೋಪ್ ಖಂಡದಂತೆ ವರ್ಷದ 12 ತಿಂಗಳು ನಮ್ಮಲ್ಲಿ ಮಳೆ ಆಗೋದಿಲ್ಲ. ಅಂದ್ರೆ ಏಷ್ಯಾ ಖಂಡದಲ್ಲಿ 12 ತಿಂಗಳು ಮಳೆ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ಯಾವಾಗ ಮಳೆ ಆಗುತ್ತಪ್ಪ ಅಂದ್ರೆ ಮಾನ್ಸೂನಿ ಹವಾಯೇ ವರ್ಷ ಲಾತಿಯೇ. ಈ ಏಷ್ಯಾ ಖಂಡದಲ್ಲಿ ಮಾನ್ಸೂನ್ ಮಾರುತಗಳು ನಮ್ಮಲ್ಲಿ ಮಳೆಯನ್ನ ತರುತ್ತವೆ. ಸರ್ದಿ ಗರ್ಮಿ ಕಿ ಋತುವೋ ಮೇ ವರ್ಷ ಆಮ್ ತೌರ್ ಪರ್ ಕಮ್ ಹೋತಿ ಹೈ. ನಮ್ಮಲ್ಲಿ ಸರ್ದಿ ಅಂದರೆ ಚಳಿಗಾಲ, ಗರ್ಮಿ ಅಂದರೆ ಬೇಸಿಗೆಗಾಲ, ಚಳಿ ಮತ್ತು ಬೇಸಿಗೆಗಾಲ ಒಂದು ಋತುಗಳಲ್ಲಿ ಮಳೆಯಾಗುವುದು ಸಾಮಾನ್ಯವಾಗಿ, ಸಾಧಾರಣವಾಗಿ ಕಡಿಮೆನೆ. ಇಸ್ಲಿಯೇ ಲೋಗ್ ವರ್ಷಾ ಋತು ಕಿ ಪ್ರತೀಕ್ಷಾ ಕರ್ತೆ ಹೈ. ಮಳೆಗೋಸ್ಕರ ಜನರು ಇಲ್ಲಿ ಯಾವ ಋತುವನ್ನ ಕಾಯ್ತಾರೆ? ವರ್ಷಾ ಋತುವನ್ನ, ಮಳೆಯ ಒಂದು ಋತುವನ್ನ ಕಾಯ್ತಾ ಇರ್ತಾರೆ, ವರ್ಷಾ ಋತುವನ್ನ ಕಾಯ್ತಾರೆ. ಅಗರ್ ವರ್ಷ ನಹಿ ಹೋತಿ ತೋ ಅಕಾಲ್ ಪಡ್ತಾ ಹೈ. ಮಳೆನೇ ಆಗಲಿಲ್ಲ ಅಂದ್ರೆ, ಅಕಸ್ಮಾತ್ ಮಳೆನೇ ಆಗಲಿಲ್ಲ ಅಂದ್ರೆ ಬರಗಾಲ ಬರುತ್ತೆ. ಅಕಾಲ್ ಅಂದ್ರೆ ಬರಗಾಲ. ಅಕಾಲ್ಗೆ ವಿಲೋಮ ಶಬ್ದ ಸುಕಾಲ್, ನೆನ್ಪಿಟ್ಕೊಳ್ರಿ. ಅಕಾಲ್ ಬರಗಾಲ ಬರುತ್ತದೆ. ಬರಗಾಲ ಬರೋದ್ರಿಂದ ಏನೇನು ಸಮಸ್ಯೆಗಳಾಗ್ತವೆ, ಏನೇನು ಪ್ರಾಬ್ಲಮ್ ಆಗುತ್ತಪ್ಪ ಅಂದ್ರೆ ಖೇತ್ ಸೂಕ್ ಜಾತೆ ಹೈ ಅವ್ರ ಗಾಯ್ ಬೈಲ್ ಆದಿ ಮರನೆ ಲಗ್ತೆ ಹೈ. ಬರಗಾಲ ಬರೋದ್ರಿಂದ ಹೊಲ ಗದ್ದೆಗಳೆಲ್ಲ ಒಣಗಿ ಹೋಗ್ತವೆ. ಗಾಯ ಅಂದ್ರೆ ಆಕಳು, ಎತ್ತುಗಳೆಲ್ಲ ಸಾಯೋಕೆ, ಪ್ರಾಣಿಗಳೆಲ್ಲ ಸಾಯೋಕೆ ಶುರುವಾಗ್ತವೆ ಅಲ್ವಾ, ಸತ್ತು ಹೋಗ್ತವೆ ನೀರೇ ಇಲ್ಲದ್ಮೇಲೆ. ಇದೇ ರೀತಿ ಉಲ್ಟಾ ಆಗುತ್ತೆ. ಜಬ್ ಬಹುತ್ ಜಾದಾ ವರ್ಷ ಹೋತಿ ಹೈ ತೋ ನದಿಯ ಅಪನೆ ಕಿನಾರೋ ಕೋ ತೋಡ್ಕರ್ ಬಹನೆ ಲಗ್ತೆ. ಅಕಸ್ಮಾತ್ ಯಾವಾಗ ಹೆಚ್ಚು ಮಳೆಯಾಗುತ್ತದೆಯೋ, ಆ ಹೆಚ್ಚು ಮಳೆಯಾದಾಗ ನದಿಗಳು ತಮ್ಮ ಕಿನಾರೆ ಅಂದ್ರೆ ತಡವನ್ನ ಮೀರಿ ಅಲ್ವಾ, ತೀರವನ್ನ ಮೀರಿ ದಾಟ್ ಹೋಗ್ತವೆ, ತಡವನ್ನ ಮೀರಿ ದಾಟ್ ಹೋಗ್ತವೆ. ಇಸ್ಕು ಬಾಡ್ ಕಹತೆ ಹೈ. ಇದಕ್ಕೇನಂತ ಕರಿತೇವೆ ನಾವು? ಬಾಡ್ ಅಂತ ಕರಿತೇವೆ. ಹಿಂದಿಯಲ್ಲಿ ಏನು ಕರಿತೀವಿ? ಇದಕ್ಕೆ ಬಾಡ್ ಅಂತ ಕರಿತೇವೆ. ಅತಿವೃಷ್ಟಿ ಅಂತ ಕರೀತಾರಲ್ವಾ, ಅದಕ್ಕೆ ಬಾಡ್ ಅಂತ ಕರೀತಾರೆ. ಅತಿವೃಷ್ಟಿ ಆಗತ್ತೆ. ವರ್ಷಾ ಕಾ ಜಲ್ ಸಾಫ್ ಔರ್ ಶುದ್ಧ ಜಲ ಕಾ ಸಬ್ಸೆ ಅಚ್ಚಾ ಸ್ರೋತ ಹೈ. ಮಳೆಯ ನೀರು ಸ್ವಚ್ಛವಾದಂತಹ, ಶುದ್ಧವಾದಂತಹ ನೀರಿನ ಮೂಲವಾಗಿದೆ. ಎಲ್ಲಕ್ಕಿಂತ ಒಳ್ಳೆಯ ನೀರಿನ ಮೂಲ ಯಾವುದಪ್ಪ ಅಂದ್ರೆ ಮಳೆ. ಶುದ್ಧವಾದಂತಹ ನೀರು ಯಾವ್ದು ಸಿಗುತ್ತೆ? ಯಾವ್ದರಿಂದ ಸಿಗುತ್ತೆ? ಮಳೆಯಿಂದ ಅಂತ. ವರ್ಷ ಕಿಸಾನೋ ಕೆ ಲಿಯೇ ವರದಾನ ಹೈ. ಮಳೆ ರೈತರಿಗೆ ವರದಾನ ಅಲ್ವಾ. ವಹ ಸಭಿ ಲೋಗೋ ಕೆ ಲಿಯೇ ಪೀನೆ ಕಿ ಪಾನಿ ಕಾ ಮೂಲ ಸಾಧನ ಹೈ. ರೈತನಿಗೆ ಒಂದು ವರದಾನವಾದರೆ ಎಲ್ಲ ಜನರಿಗೆ ಕುಡಿಯುವ ನೀರಿನ ಮೂಲ ಸಾಧನ ಯಾವುದಪ್ಪ ಅಂದ್ರೆ ಮಳೆ. ಅಂದ್ರೆ ಮಳೆ ಇಲ್ಲ ಅಂದ್ರೆ ಕುಡಿಯುವ ನೀರು ಸಿಗೋದು ಕಷ್ಟ. ಸಂಸಾರ್ ಕೆ ಸಭಿ ಜೀವ ಜಂತುओं के लिए ಪಾನಿ ಅತ್ಯಂತ ಅವಶ್ಯಕ ಹೈ. ಅದಕ್ಕೆ ಹೇಳ್ತಾರೆ ಪ್ರಪಂಚದ ಎಲ್ಲ ಜೀವಜಂತುಗಳಿಗೆ ಅತ್ಯಂತ ಅವಶ್ಯಕವಾದದ್ದು ಯಾವುದಪ್ಪ ಅಂದ್ರೆ ನೀರು. ನೀರು ಬೇಕೇ ಬೇಕು. ಪಾನಿ ಕೆ ಬಿನಾ ಕೋಯಿ ಬಿ ಕಾರ್ಯ ನಹಿ ಕಿಯಾ ಜಾ ಸಕ್ತಾ. ನೀರೇ ಇಲ್ಲದಿದ್ರೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಹಾಗಾದ್ರೆ ಯಾವ ಕೆಲಸ ಅಂದ್ರೆ ಜೈಸೆ ಅಂದ್ರೆ ಉದಾಹರಣೆ ಹೇಳ್ತಾನೆ, ಸಾಫ್ ಸಫಾಯಿ, ನಹಾನಾ ಧೋನಾ, ಸಿಂಚಾಯಿ ಬುವಾಯಿ ಆದಿ ಅಂದ್ರೆ ಸಾಫ್ ಸಫಾಯಿ ಅಂದ್ರೆ ಸ್ವಚ್ಛತೆ, ನಹಾನಾ ಧೋನಾ ಅಂದ್ರೆ ಸ್ನಾನ ಮಾಡುವುದು, ತೊಳೆಯುವಂತಹ ಕೆಲಸವನ್ನ ಮಾಡೋದು, ಸಿಂಚಾಯಿ ಬಿತ್ತುವುದು, ಉಳುವುದು, ಎಲ್ಲ ಕೆಲಸಗಳು ನಿಂತು ಹೋಗ್ತವೆ. ಈ ಎಲ್ಲ ಕೆಲಸಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಮಳೆ, ವರ್ಷ ಅಂತ. ಇಸ್ ತರಹ ವರ್ಷ ಜನಜೀವನ್ ಕೆ ಲಿಯೇ ಅತ್ಯಂತ ಉಪಯೋಗಿ ಹೈ. ಆದ್ರಿಂದ ಈ ರೀತಿಯಲ್ಲಿ ಮಳೆ ಎಂಬುದು ಜನಜೀವನಕ್ಕೆ ಅತ್ಯಂತ ಉಪಯೋಗಕರವಾಗಿದೆ. ಅದಕ್ಕೆ ಪಾಠದ ಹೆಸರಿಟ್ಟಿರೋದೇನಪ್ಪ ಅಂದ್ರೆ ಜೀವನಧಾತ್ರಿ, ಜೀವನದ ತಾಯಿ. ಯಾರು? ಜೀವನ ನೀಡುವಂತ ತಾಯಿ ಯಾರಪ್ಪ ಅಂದ್ರೆ ಮಳೆ ಅಂತ. ಅದಕ್ಕೆ ಕೊನೆಯದಾಗಿ ಒಂದು ಸ್ಲೋಗನ್ ಹೇಳುತ್ತೆ, ಜಹಾ ವರ್ಷ ನಹಿ ವಹಾ ಜೀವನ ನಹಿ. ಎಲ್ಲಿ ಮಳೆ ಇಲ್ಲವೋ ಅಲ್ಲಿ ಜೀವನವೇ ಇಲ್ವಾ ಅಲ್ವಾ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಮಸ್ಕಾರ.